ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನೆನ್ನೆ ಆದಂಥ ಒಂದು ಇನ್ಸಿಡೆಂಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಪಾಕಿಸ್ತಾನದವ್ರಿಗೆಲ್ಲ ತಿಕ್ಕಾ ಬಡ್ಕೊಂಡು ನಗ್ತಾವ್ರೆ. ನನ್ನ ಮಕ್ಕಳ, ನಿಮಗೆ ಇದಾಗಲೇ ಬೇಕಾಗಿತ್ತು, ಆಗಿದೆ. ನಿಮಗೆ ಸರಿಯಾಗಿ ಮಾಡಿದ್ರೆ, ಸರಿಯಾಗಿ ಊಟ ಇಟ್ಟಿದ್ರೆ, ಇಟ್ರಾ ಬಗ್ನಿ ಊಟನ ಬಾಂಗ್ಲಾದೇಶದವರು ಅಂತ ಆಡ್ಕೊಂಡು ಬ್ಯಾಕ್ ಬಡ್ಕೊಂಡು ನಗತರ ಆಗೋಗ್ಬಿಟ್ಟೈತೆ. ಅಲ್ಲೋಡಿ ಸಲ್ಮಾನ್ ಅಲಿ ಆಗಾಗೆ ನೋಡಿ T20ಗೆ ಕ್ಯಾಪ್ಟನ್ ಆಗಿದ್ದವ್ರೆ ನೆನ್ನೆ. ಸೊ ನೋಡಿ, ಏನೆಲ್ಲ ಮಾಡಿದ್ರು ಪಾಕಿಸ್ತಾನದವರು. ಬಾಂಗ್ಲಾದೇಶನ ನಾವು ಬ್ಯಾನ್ ಮಾಡಿಬಿಟ್ವಿ ಅನ್ನೋ ಮಾತ್ರಕ್ಕೆ, ಅಂದರೆ ಮುಸ್ತಫಿಜುರ್ ರೆಹಮಾನ ಬ್ಯಾನ್ ಮಾಡಿಬಿಟ್ವಿ ಅನ್ನೋ ಮಾತ್ರಕ್ಕೆ ಅವರು T20 ವರ್ಲ್ಡ್ ಕಪ್ಪಿಂದನೇ ಈಚೆ ಉಳ್ಕೊಂಬಿಟ್ರು. ಆ್ಯಂಡ್ ಇವರು ಅವ್ರ ಸಪೋರ್ಟಿಗೆ ಹೋಗಿದ್ದು, ಇವ್ರ ಸಪೋರ್ಟಿಗೆ ಬಂದಿದ್ದು, ಏನು ಅವ್ರು ನಮ್ಮ ಬ್ರದರ್ಸ್ ಅಂದಿದ್ದು ಕೂತ್ಕೊಂಡು ಇವರೇ ಹೇಳಿದ್ದು. ಸಲ್ಮಾನ್ ಅಲಿ ಆಗ ಬಾಂಗ್ಲಾದೇಶವರೆಲ್ಲ ನನ್ನ ಬ್ರದರ್ಸು ಅಂತ ಹೇಳಿದರು. ಬ್ರದರ್ಸ್ ಇಟ್ರಲ್ಲ ಅಪ್ಪ ಬಗ್ರಿ ಊಟ ನೆನ್ನೆ. ಹೌದು, ನೆನ್ನೆ ಆದಂಥ ರನ್ಔಟು ಯಾವ ಥರ ಆದರು ಅಂತಂದರೆ, ಮೆಹದಿ ಹಸನ್ ಮಿರಾಜು ಬುಡ ಹೊಡೆದ್ಬಿಟ್ಟು ಅಪೀಲ್ ಮಾಡಿಬಿಟ್ಟು ಔಟ್ನ ಕೊಟ್ಟಿದ್ದು. ನೆನ್ನೆ ನೋಡಿದ್ರ ಅಂತ ಅನ್ಕೊಂಡಿದ್ವಿ. ಸಿಕ್ಕಾಬಿಟ್ಟು ರೀಲ್ಸಲ್ಲೆಲ್ಲ ವೈರಲ್ ಆಗ್ತಾ ಇದೆ. ಏನಾಯ್ತು ಅಂತ ಅಂದ್ರೆ, ಸೀನು ರಿಜ್ವಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ, ಇವರು ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ಇರ್ತಾರೆ ಸಲ್ಮಾನ್ ಅಲಿ ಆಗ ಅವರು. ಸೊ ರಿಜ್ವಾನ್ ಟ್ಯಾಪ್ ಮಾಡ್ತಾರೆ, ಮಿರಾಜ್ ಬೌಲಿಂಗ್ ಅಲ್ಲಿ ಬಾಲ್ ಸ್ಟ್ರೈಟ್ ಆಗಿ ಬರುತ್ತೆ, ಸ್ವಲ್ಪ ರೈಟ್ ಸೈಡ್ ಅಲ್ಲಿ ಇರುತ್ತೆ ಬಾಲು. ಸೊ ಅದನ್ನ ಕಾಲಲ್ಲಿ ನಿಲ್ಸೋದಕ್ಕೆ ಅಂತ ಹೋಗ್ತಾರೆ. ಅಂದ್ರೆ ಅಡ್ಡಾನೇ ಇರ್ತಾರೆ, ಸಲ್ಮಾನ್ ಅಲಿ ಆಗ ಅವರು ಅಡ್ಡಾನೇ ಇರ್ತಾರೆ. ನೋಡ್ತಾ ಇರ್ಬೋದು ಯಾವ ಥರ ಇದ್ದಾರೆ ಅಂತ. ಸೊ ಅದನ್ನು ಟ್ಯಾಪ್ ಮಾಡ್ಬಿಟ್ಟು ನಿಲ್ಸೋದಕ್ಕೆ ಅಂತ, ಕಾಲಲ್ಲಿ ಟ್ಯಾಪ್ ಮಾಡ್ಬಿಟ್ಟು ನಿಲ್ಸೋದಕ್ಕೆ ಅಂತ ಹೋಗ್ತಾರೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಕಾಲಲ್ಲಿ ಟ್ಯಾಪ್ ಆದಂಥ ಬಾಲು ಸಲ್ಮಾನ್ ಅಲಿ ಆಗ ಅವ್ರಿಗೂ ಹೊಡೆದು, ಅವ್ರ ಬ್ಯಾಟಿಗೆ ಹೊಡೆದು ಕೆಳಗಡೆ, ಅವ್ರ ಬ್ಯಾಟ್ ಕೆಳಗಡೆ ನಿಂತ್ಕೊಳ್ಳುತ್ತೆ. ಸಲ್ಮಾನ್ ಅಲಿ ಆಗ ಅವ್ರ ಬ್ಯಾಟ್ ಕೆಳಗಡೆ ನಿಂತ್ಕೊಳ್ಳುತ್ತೆ. ಅವ್ರೇನು ರನ್ನ ಓಡಬೇಕು ಅಂತ ಹೋಗ್ತಾ ಇರಲಿಲ್ಲ ಅಲ್ಲಿ. ಅಂದರೆ ರನ್ ಓಡಬೇಕಾದ್ರೆ ಮಾತ್ರ ರನ್ಔಟ್ ಮಾಡಬೇಕಾಗುರು ಅಂತ ಕೇಳಿದ್ರೆ, ಇಲ್ಲ, ಆ ಥರನೂ ರೂಲ್ ಇಲ್ಲ. ಕ್ರಿಕೆಟಿಂಗ್ ಲಾ ಹೆಂಗಿದೆ ಅಂತಂದರೆ, ಕ್ರೀಸಿಂದ ಈಚೆ ಇದ್ದಾರೆ ಅಂತಂದರೆ, ಡೆಲಿವರಿ ಡೆಡ್ ಆಗಿಲ್ಲ ಅಂತಂದರೆ ನೀನು ಯಾವಾಗ ಬೇಕಾದ್ರೂ ರನ್ಔಟ್ ಮಾಡ್ಬೋದು ಗುರೋ ಅನ್ನೋ ಥರನೇ ಇರೋದು. ಕ್ರಿಕೆಟಿಂಗ್ ರೂಲ್ಗೂ, ಸ್ಪೋರ್ಟ್ಸ್ಮ್ಯಾನ್ಶಿಪ್ಗೂ, ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಅಂತೂ ಇದ್ದೇ ಇದೆ. ನಾರ್ಮಲಾಗಿ ಹೆಂಗೆ ಅಂತಂದರೆ, ಬಾಲ್ ಏನಾದ್ರು ಕಾಲಿಗೆ ಬಿತ್ತು ಅಂತಂದರೆ, ಒಬ್ಬ ಪ್ಲೇಯರ್ನ ಕಾಲಿಗೋ ಅಥವಾ ಬ್ಯಾಟ್ಗೋ ಬಿತ್ತು ಅಂತ ಅಂದಾಗ ಸೊ ಓಡೋದಿಲ್ಲ, ನೋಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಓಡೋಕ್ಕೆ ಪರ್ಮಿಷನ್ ಇರುತ್ತೆ, ಕ್ರಿಕೆಟಿಂಗ್ ಲಾ ಹೇಳ್ತಾ ಇರುತ್ತೆ ಓಡ್ಬೋದು ಅಂತ. ರನ್ ವಿಚಾರಕ್ಕೆ ಬಂತು ಅಂತ ಅಂದಾಗ ಹೇಳ್ತಾ ಇರೋದು. ಬಟ್ ಇದು ಅದೇ ಬೇರೆ ಕ್ಯಾಟಗರಿ, ಇದೇ ಬೇರೆ ಕ್ಯಾಟಗರಿ. ಸೊ ಬ್ಯಾಟರ್ಸ್ಗಳು ಯೂಶಲಿ ಓಡೋದಿಲ್ಲ. ಇನ್ ಕೇಸ್ ಏನಾದ್ರು ಬಾಲ್ ತಗುಲ್ತೋ, ಅವರಿಂದ ಏನಾದ್ರು ನಿಂತ್ಕೊಂತು ಬಾಲು ಅಂದರೆ ಓಡೋಕ್ಕೆ ಹೋಗೋದಿಲ್ಲ. ಎಲ್ಲರೂ ಹೋಯ್ತು ಅಂದ್ರೂ ಕೂಡ, ಅವ್ರು ಬ್ಯಾಟಿಂದ ಟಚ್ ಆಗಿಬಿಟ್ಟಿರೋ ಹೋಯ್ತು ಅಂದ್ರೂ ಕೂಡ ಓಡೋದಕ್ಕೆ ಹೋಗೋದಿಲ್ಲ. ಇದನ್ನ ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟ್ ಅಂತ ಹೇಳ್ತಾರೆ. ಸೊ ನಿನ್ನೆ ಏನಾಯಿತು ಅಂದರೆ, ಮೆಹದಿ ಹಸನ್ ಮಿರಾಜ್ ಅವರು ಬ್ಯಾಟಿಂದ ಟಚ್ ಆಗಿಬಿಟ್ಟು ಕೆಳಗಡೆ ಬಿತ್ತು ಬಾಲು. ಆ್ಯಂಡ್ ಅವ್ರು ಕಂಪ್ಲೀಟ್ ಮಾಡಿರಲಿಲ್ಲ, ಅಂದರೆ ಕ್ರೀಸ್ ಒಳಗಡೆ ಇನ್ನೂ ರೀಚ್ ಆಗಿಲ್ಲ. ಮುಂದೆಗಡೆ ಹೋಗಿದ್ರು, ಹಿಂದೆಗಡೆ ರಿಟರ್ನ್ ಆಗಬೇಕಾದ್ರೆ ಇನ್ನೂ ಕ್ರೀಸ್ ಒಳಗಡೆ ರೀಚ್ ಆಗಿರಲಿಲ್ಲ. ಇವ್ರೇನು ಮಾಡಿದ್ರು ಅಂತಂದರೆ, ಸಲ್ಮಾನ್ ಅಲಿ ಆಗ ಅವ್ರ ಬ್ಯಾಟ್ ಕೆಳಗಡೆ ಬಾಲ್ ಬಿದ್ದರು ನೋಡ್ಬಿಟ್ಟು ಎತ್ಕೊಂಡು, ನಮ್ಮ ಬ್ರದರ್ಸ್ ಅಲ್ವಾ ಇವರು, ಬ್ರದರ್ಸಿಗೆ ಕೊಡೋಣ ಅಂತ ಬಾಲ್ ಎತ್ಕೊಂಡು ಕೊಡೋಣ ಅಂತ ಬಗ್ಬಿಟ್ಟಿದ್ರು. ಬಗ್ಗು ಎತ್ಕೊಳಕ್ಕೆ ಹೋಗಿದ್ರು. ಮೆಹದಿ ಹಸನ್ ಮಿರಾಜ್ ಸೈಕಲ್ ಗ್ಯಾಪಲ್ಲಿ ಇವ್ರು ಎತ್ಕೊಳ್ಳೋ ಟೈಮಲ್ಲಿ ಕೆಳಗಡೆಯಿಂದ ಬಾಲ್ನ ಹಂಗೆ ಹಾಕಿ ಗಬ್ರುಕೊಂಡು ಹಂಗೆ ಟನ್ ಅಂತ ಬಿಟ್ರು ನೋಡಿ ಸ್ಟಂಪ್ಸಿಗೆ. ಆಮೇಲೆ ತಗೊಳ್ಳಿಯಲ್ಲಿ ಅಪೀಲ್ ಮಾಡಿಬಿಟ್ರು. ಸೊ ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟ್ ಅನ್ನೋದು ಇಲ್ಲಿ ಖಂಡಿತ ಬಂದಿಲ್ಲ. ಯಾಕಂದರೆ ಅವರು ರನ್ ಓಡ್ತಾ ಇರಲಿಲ್ಲ. ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟ್ ವೈಸ್ ನೋಡ್ತು ಅಂತಂದರೆ ಮೆಹದಿ ಹಸನ್ ಮಿರಾಜ್ ಮಾಡಿದ್ದು ತಪ್ಪು ಅಂತ ಅನ್ಸುತ್ತೆ. ಯಾಕಂದರೆ ಅವ್ರು ರನ್ ಓಡಬೇಕಾದ್ರೆ ಅವರಾದ್ರೂ ಮಾಡಿತ್ತು ಅಂತಂದರೆ ಇವ್ರಿಗೆ ಹೆಲ್ಪ್ ಮಾಡೋಕೆ ಹೋಗಿದ್ದವರು, ಇವ್ರಿಗೆ ಬಾಲ್ ಎತ್ಕೊಂಡು ಕೊಡೋದಕ್ಕೆ ಹೋಗಿದ್ದು. ಇವನು ಯಾವನ್ಗೂ ಎತ್ಕೊಂಡು ಕೊಡೋದಕ್ಕೆ, ಫಸ್ಟು ರನ್ನ ಕಂಪ್ಲೀಟ್ ಮಾಡೋದು ಬಿಟ್ಬಿಟ್ಟಲ್ಲಿ ಅವ್ರಿಗೆ ಬಾಲ್ ಎತ್ಕೊಳ್ಳೋದಕ್ಕೆ ಬರೋದಿಲ್ವಾ ಅನ್ನೋರು ಸಪ್ರೇಟು. ಇವ್ರು ಬ್ರದರ್ಸ್ ಅಲ್ವಾಗರು, ಬ್ರದರ್ಸಿಗೆ ಹೆಲ್ಪ್ ಮಾಡಬೇಕಲ್ವಾ. ಬ್ರದರ್ಸಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗ್ಬಿಟ್ಟು ಸಲ್ಮಾನ್ ಅಲಿ ಆಗ ಬಾಲ್ ಎತ್ಕೊಂಡು ಕೊಡೋಕೆ ಹೋಗಿದ್ರು ಬ್ರದರ್ಗೆ, ಮಿರಾಜ್ಗೆ, ಮೆಹದಿ ಹಸನ್ ಮಿರಾಜ್ಗೆ. ಅವ್ರು ನೋಡ್ತಂದ್ರೆ ಗೂಟ ಇಟ್ಬಿಟ್ರು, ಬ್ರದರ್ಗೆ ಬಗ್ಗಿಸ್ಬಿಟ್ಟು ಹಿಂದೆಗಡೆಯಿಂದ ಗೂಟ ಇಟ್ಬಿಟ್ರು. ಸೊ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆಮೇಲೆ ಅದು ಅಪೀಲ್ ಕೂಡ ಹೋಗುತ್ತೆ, ಔಟಾ ನಾಟ್ ಔಟಾ ಅಂತ ನೋಡೋದಕ್ಕೆ. ಆ ಟೈಮಲ್ಲಿ ಸಲ್ಮಾನ್ ಅಲಿ ಆಗ ಅವ್ರು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗ್ಬಿಟ್ಟು ಗ್ಲೌಸ್ ಎಲ್ಲ ಕಿತ್ತು ನೆಲಕ್ಕೆ ಎಸೆದು, ಬೋಳಿ ಮಕ್ಕಳ ನಿಮ್ಮನ್ನು ಹೋಗಿ ಅಣ್ಣ ತಮ್ದಿರೋ ಅಂದಮೇಲೆ ನನ್ನ ತಲೆಗೆ ನಾನೇ ಬ್ಯಾಟ್ ತಗೊಂಡು ಹೊಡ್ಕೊಬೇಕು ಅನ್ನೋ ಥರ ಇತ್ತು ಅಲ್ಲಿ ಸೀನು. ಇವ್ರು ಕೊಟ್ಟಂಥ ರೈಸ್ ಮಾಡುವಂಥ ಬಿಲ್ಡಪ್ ಹೆಂಗಿತ್ತು ಅಂತ ಅಂದರೆ, ಬಾಂಗ್ಲಾದೇಶದವ್ರಿಗೆ ಪಾಕಿಸ್ತಾನದವರು ನಮ್ಮ ಅಣ್ಣ ತಮ್ದಿರು ಹಂಗೆ ಹಿಂಗೆ ನಾವೆಲ್ಲ ಒಂದೇ ಅನ್ನೋ ಥರ ಫುಲ್ಲು ಒಗ್ಗಟ್ಟು ಪ್ರದರ್ಶನ ಇಂಡಿಯಾ ವಿರುದ್ಧ ಮಾಡಿದ್ರು ಇಬ್ಬರು ಸೇರಿಕೊಂಡು. ಆಮೇಲೆ T20 ವರ್ಲ್ಡ್ ಕಪ್ ಆಗ್ತಿದ್ದಂಗೆ ನಾವು ಯಾರ ಮೇಲೆ ಆಡಿಕೊಂಡ್ರು ಪರವಾಗಿಲ್ಲ ಆಗೋರು, ಫಸ್ಟ್ ಸೀರೀಸೇ ಬಾಂಗ್ಲಾದೇಶ್ ಮೇಲೆ ಇಡ್ತೀವಿ ಅಂತ ಸೀರೀಸ್ನ ಕೂಡ ಇಟ್ಕೊಂಡ್ರು. ಇವಾಗ ನೋಡ್ತು ಅಂತಂದರೆ ಅಣ್ತಮ್ದಿರಿಂದನೇ ಗೂಟ ನನಗೆ ತೆಗೆದೊಳಗಡೆ ಹಾಕೊಂಡು ತುರ್ಕೊಂಬಿಟ್ಟಿದ್ರು ಪಾಕಿಸ್ತಾನದವರು ಬಾಂಗ್ಲಾದೇಶವ್ರನ್ನ. ಬರ್ರಿ ಎಲ್ಲ ನೀವು ನಮ್ಮವರೇ ಅಂತ ಇಕ್ಕುದಲ್ಲ ಸರಿಯಾಗಿ ಗೂಟರ. ಸಲ್ಮಾನ್ ಅಲಿ ಆಗ ಕ್ಯಾಪ್ಟನ್ ಆಗಿದ್ದವರು ಬಾಲ್ನ ಎತ್ಕೊಂಡು ಕೊಡೋಕೆ ಹೋಗ್ಬಿಟ್ಟು ರನ್ಔಟ್ ಮಾಡಿಸ್ಕೊಳ್ಳೋಂಥದ್ದು. ಇದು ನನ್ನ ಪ್ರಕಾರ ನೋಡಿದ್ರೆ ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟ್ ಇರಲಿಲ್ಲ ಆಗೋರು ಅಲ್ಲಿ ಬಾಲ್ ಎತ್ಕೊಂಡು ಅಲ್ಲೇ ರನ್ನು ಓಡ್ತಾ ಇರಲಿಲ್ಲ. ಏನಾದ್ರು ರನ್ ಓಡೋ ಥರ ಹೋಗಿತ್ತು ಅಂತಂದರೆ ರನ್ಔಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಸೊ ಬಾಲ್ನ ಎತ್ಕೊಂಡು ಕೊಡೋದಕ್ಕೆ ಹೌದು ಒಂದೊಂದು ಟೈಮ್ ಆಗ್ತವೆ ಈ ಥರ, ಒಂಥರ ತಲೆಗೆ ಕೆಲಸ ಕೊಡದೇ ಇದ್ದಾಗ, ಇವರೆಲ್ಲ ನಮ್ಮವರೇ ಅಂತ ಅಂದ್ಕೊಂಡಾಗ, ಇವ್ರ ಹತ್ರ ಎಲ್ಲ ಸ್ಪೋರ್ಟ್ಸ್ಮ್ಯಾನ್ ಸ್ಪಿರಿಟ್ ಇದೆ ಅಂತ ಅಂದ್ಕೊಂಡಾಗ ಕೆಲವೊಂದು ಟೈಮ್ ಈ ಥರ ಆಗುತ್ತೆ.
ಯೂಶಲಿ ಇದನ್ನು ಯಾರು ಕೂಡ ಅಪೀಲ್ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ ಕೇಸ್ ಮಿಸ್ ಆಗಿ ಹೊಡೆದ್ರು ಕೂಡ ಅಪೀಲ್ನ ಕ್ಯಾಪ್ಟನ್ ಆದವ್ರು ಬಂದ್ಬಿಟ್ಟು ಇಲ್ಲ ಗುರು ಯಾವುದು ಬೇಡ, ನಮ್ಗೆ ಅಪೀಲು ಬೇಡ ಏನೂ ಬೇಡ ಅಂತ ಹೇಳೋದನ್ನ ನೋಡಿದ್ದೀವಿ. ಶಕೀಬ್ ಅಲ್ ಹಾಸನ್ ಮಾಡ್ತಿದ್ರು ಹಿಂದೆ, ಅಪೀಲ್ ಮಾಡಿದ್ರು ಕೂಡ ಬೇಡ ಅಂತ ಹೇಳೋದನ್ನ ನೋಡಿದ್ವಿ ನಾವು. ಬಟ್ ಇವಾಗ ಶಕೀಬ್ ಅಲ್ ಹಾಸನ್ ಇಲ್ವಲ್ಲ, ಅಪೀಲ್ ಮಾಡಿದ್ರು. ಸೊ ಅಪೀಲ್ ಮಾಡಿದಾಗ ಔಟ್ ಕೊಟ್ಟಿದ್ರು. ಇನ್ನೇನು ಬಾಲ್ ಎತ್ಕೊಂಡು ಕೊಡಬೇಕಾದ್ರೆ ಎತ್ಕೊಂಡು ಹೊಡೆದ್ರು ಅಂತ ಕ್ರೀಜಿಂದ ಆಚೆಗಡೆ ಇದ್ರು ಅವರು. ಸೊ ನನ್ನಂತೂ ಸಿಕ್ಕಾಪಟ್ಟೆ ಫನ್ನಿ ಇನ್ಸಿಡೆಂಟ್ ಆಯಿತು. ಬಾಂಗ್ಲಾದೇಶವರು ಮತ್ತೊಮ್ಮೆ ಪ್ರೂವ್ ಮಾಡಿದ್ರು ಅವ್ರು ಯಾಕೆ ನಾಗಿಣಿಗಳು ಅಂತ. ನಾಗಿಣಿ, ಒನ್ಸ್ ಎ ನಾಗಿಣಿ ಆಲ್ವೇಸ್ ಎ ನಾಗಿಣಿ, ಸ್ನೇಕ್ ಯಾವತ್ತಿದ್ರು ಸ್ನೇಕೆ ಅಂತ ಮತ್ತೆ ಪ್ರೂವ್ ಮಾಡಿದ್ರು. ನೀವೇನೇ ಹೆಲ್ಪ್ ಮಾಡೋಕ್ಕೆ ಬಂದರೂ ಅಷ್ಟೇ, ನೀವೇನೇ ನಮಗೆ ಸಪೋರ್ಟಿಗೆ ನಿಂತ್ಕೊಂಡ್ರು ಅಷ್ಟೇ, ಸ್ನೇಕ್ ಯಾವತ್ತಿದ್ರು ಸ್ನೇಕ್ ಅಂತ ಬಾಂಗ್ಲಾದೇಶದವರು ನೆನ್ನೆ ಪ್ರೂವ್ ಮಾಡಿದ್ರು. ಬರೀ ಒಬ್ಬರು ಮಾತ್ರ ಅಂತಲ್ಲ, ಮೆಹದಿ ಹಸನ್ ಮಿರಾಜ್ ಮಾತ್ರ ಅಂತಲ್ಲ, ಅಲ್ಲಿ ಕಂಪ್ಲೀಟ್ ಟೀಮು ಯಾರು ಕೂಡ ಅಲ್ಲಿ ಇಲ್ಲ ಗುರು ಇದು ಬೇಡ, ನಮಗೆ ಈ ಅಪೀಲ್ ಬೇಡ, ಇದನ್ನು ನಿರಾಕರಿಸೋಣ, ಬೇಡ, ಏನೋ ಹೊಡೆದ್ಬಿಡ್ತೀವಿ ಮಿಸ್ ಆಗಿ, ಬಟ್ ಈ ಅಪೀಲ್ ಬೇಡ ನಮಗೆ ಅಂತ ಯಾವ ಒಬ್ಬ ಪ್ಲೇಯರು ಕೂಡ ಹೇಳಲಿಲ್ಲ. ಆ್ಯಂಡ್ ಔಟ್ ಅಂತಲೇ ಡಿಕ್ಲೇರ್ ಆಯ್ತದು. ಇನ್ ಕೇಸ್ ಎಲ್ಲ ಪ್ಲೇಯರ್ಸ್ಗಳೆಲ್ಲ ಡಿಸೈಡ್ ಆಗಿಬಿಟ್ಟು ಇಲ್ಲ ಗುರು ಅಪೀಲ್ ಬೇಡ ಅಂತ ಹೇಳಿತ್ತು ಅಂತಂದರೆ ಅಲ್ಲಿ ಅದು ನಾಟ್ ಔಟ್ ಆಗಿರೋದು. ಎಷ್ಟೊಂದು ಸಲ ಆಗ್ತವೆ ಈ ಥರ ಇನ್ಸಿಡೆಂಟ್ಗಳು, ಮಿಸ್ ಆಗಿಬಿಟ್ಟು ಇವರು ಮಾಡೋದಿದೆ ಅವರು ಮಾಡೋದಿದೆ. ಬಟ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನೋದು ಅಲ್ಟಿಮೇಟ್ಲಿ ಮ್ಯಾಟ್ರ್ ಆಗುತ್ತೆ. ಅವ್ರು ಹೆಲ್ಪ್ ಮಾಡೋದಕ್ಕೆ ಬಂದಿದ್ದು ಅಲ್ಲಿ ಹೆಲ್ಪ್ ಮಾಡಬೇಕಾದ್ರೆ ನೀವು ತೊಗೊಂಡ್ಬಿಟ್ಟು ಹೊಡೆದ್ಬಿಟ್ಟು ನೀವು ಶಕ್ತಿ ಪ್ರದರ್ಶನ ಮಾಡ್ತೀರಾ ಅಂತಂದರೆ ನಾವು ಔಟು ಜೆನ್ಯೂನಾಗಿ ಔಟ್ ತೊಗೊಂಡ್ಬಿಟ್ವಿ ಇದನ್ನು ಅಂತ ಹೇಳ್ತೀರಾ ಅಂತಂದರೆ ಇದು ಸೀರಿಯಸ್ಲಿ ಒಂಥರ ಸಿಲ್ಲಿ ಅನಿಸುತ್ತೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಸಲ್ಮಾನ್ ಅಲಿ ಆಗ ಇವ್ರಿಗೆ ಹೆಲ್ಪ್ ಮಾಡೋಕೆ ಹೋಗಿದ್ದು ಕೂಡ ತಪ್ಪು ಅಂತ ಅನಿಸುತ್ತೆ. ಹೆಲ್ಪ್ ಮಾಡಬೇಕಾಗಿರೋದು ಯಾರಿಗೆ? ನಿಯತ್ತಾಗಿರೋರಿಗೆ ಹೆಲ್ಪ್ ಮಾಡಬೇಕು, ಸ್ನೇಕ್ಗಳಿಗೆಲ್ಲ ಹೆಲ್ಪ್ ಮಾಡಬೇಕಾಗಿರೋದು. ಸೊ ನಿಮ್ಗೇನು ಅನಿಸ್ತು ಈ ಇನ್ಸಿಡೆಂಟು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ.